ಬಾಣಂತಿಯರ ಸಾವು ಆಗಿದೆ. ಇಂತಹ ಕಳಪೆ ಗುಣಮಟ್ಟದ ಐವಿಗಳನ್ನು ಪೂರೈಕೆ ಮಾಡೋದಕ್ಕೆ ಈ ರಾಜ್ಯ ಸರ್ಕಾರ ಕಿಕ್ ಬ್ಯಾಕ್ ಪಡೆದಿರುವಂಥದ್ದೇ ನೇರವಾದಂತಹ ಕಾರಣ. ಈ ಸರ್ಕಾರ ಏನು ನಿಷೇಧಿತ ಕಂಪನಿಗಳಿಂದ ಕಿಕ್ ಬ್ಯಾಕನ್ನು ಪಡೆದು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹೋಗುವಂತಹ ಕಂಪನಿಗಳಿಗೆ ಏನು ಟೆಂಡರನ್ನು ಕೊಟ್ಟಿದೆ, ಅದಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಣಂತಿಯರ ಸಾವು ಆಗ್ತಾ ಇದೆ. ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಹೋರಾಟವನ್ನು ಮಾಡಬೇಕು, ಧರಣಿಯನ್ನು ಮಾಡಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದರ ಫಲವಾಗಿ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು, ಅಲ್ಲಿಯ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀರಾಮುಲು ಅವರು, ಅಲ್ಲಿಯ MLC ಅವರಾಗಿರುವಂತಹ MI ಸತೀಶ್ ಅವರು, ಮಾಜಿ ಶಾಸಕರಾದಂತಹ ಸೋಮಶೇಖರ್ ರೆಡ್ಡಿ ಅವರು ಎಲ್ಲರನ್ನೂ ಒಳಗೊಂಡಂತೆ ಬೃಹತ್ ಪ್ರಮಾಣದ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ. ಏನು ಮಾನ್ಯ ಸಚಿವರು ಬಳ್ಳಾರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಇದು ಮೊಸಳೆ ಕಣ್ಣೀರಿನ ಭೇಟಿ. ಆರೋಗ್ಯ ಸಚಿವರು ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಆರೋಗ್ಯ ಸಚಿವರಾಗಿ ಆ ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದಾವೆ. ಹಾಗಾಗಿ ಈ ಪ್ರತಿಭಟನೆ ಏನು ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಕ್ಷ ಕೈಗೊಂಡಿದೆ, ಈ ಪ್ರತಿಭಟನೆ ಕೇವಲ ಕೆಲವು ಗಂಟೆಗಳ ಪ್ರತಿಭಟನೆ ಆಗೋದಿಲ್ಲ. ಏನು ಸಂತ್ರಸ್ತರು ಇದ್ದಾರೆ, ಸಾವಿಗೀಡಾಗಿದ್ದಾರೆ, ಆ ಕುಟುಂಬಕ್ಕೆ ನ್ಯಾಯ ಕೊಡುವವರೆಗೆ ಈ ಹೋರಾಟ ಮುಂದುವರಿಯುತ್ತೆ. ಅದು ಧರಣಿಯ ರೂಪದಲ್ಲಾಗಬಹುದು, ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಉಪವಾಸ ಸತ್ಯಾಗ್ರಹಕ್ಕೆ ಕೂಡ ಕೈ ಹಾಕುವಂಥದ್ದಾಗಬಹುದು. ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡುವಂಥದ್ದು, ಕೂಡಲೇ ದಿನೇಶ್ ಗುಂಡೂರಾವ್ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಎರಡನೇದು, ಮೃತರಾಗಿರುವ ಕುಟುಂಬಕ್ಕೆ ಏನು ಭಿಕ್ಷೆ ಥರ ನೀವು ಕೊಟ್ಟಿದ್ದೀರಿ, ಇದು ನೀವು ಮಾಡಿರುವಂತಹ ನಿಮ್ಮ ಪ್ರಾಯೋಜಿತದಿಂದ ಆಗಿರುವಂತಹ ಸಾವುಗಳು. ಈ ಸರ್ಕಾರದ ನಿರ್ಲಕ್ಷ್ಯವೇ ಬಾಣಂತಿಯರ ಸಾವಿಗೆ ಕಾರಣ ಆಗಿದೆ. ಹಾಗಾಗಿ ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಮೂರನೇದಾಗಿ, ಈ ನಿಷೇಧಿತ ಔಷಧಿ ಕಂಪನಿಯಿಂದ ಐವಿಗಳನ್ನು ಪಡೆಯೋದಕ್ಕಾಗಿ ಕಿಕ್ ಬ್ಯಾಕ್ ಪಡೆದವರು ಯಾರು, ಕಿಕ್ ಬ್ಯಾಕ್ ಪಡೆದಿದ್ದು ಎಷ್ಟು, ಇವರ ಸಾವಿಗೆ ನೇರವಾಗಿ ಕಾರಣ ಯಾರೆಲ್ಲ ಆಗಿದ್ದಾರೆ. ಕೇವಲ ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡೋದ್ರಿಂದ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಇದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡಿದ್ದೇವೆ. ನಮ್ಮ 3 ಬೇಡಿಕೆಗಳಿಗೆ ಈ ಸರ್ಕಾರ ಸ್ಪಂದಿಸಲೇಬೇಕು. ಒಂದು, ಸಚಿವರನ್ನು ತಕ್ಷಣಕ್ಕೆ ವಜಾಗೊಳಿಸಬೇಕು. ಮೃತ ಕುಟುಂಬಗಳಿಗೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು. ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು. ಈಗ 3 ಬೇಡಿಕೆಗಳನ್ನು ಇಟ್ಕೊಂಡು ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂತ್ರಸ್ತರ ಕುಟುಂಬಗಳಿಗೆ ಹೋಗಿ ಪ್ರಕರಣಗಳನ್ನು ಪೊಲೀಸ್ ಠಾಣೆಯಲ್ಲಿ ಮತ್ತು ಲೋಕಾಯುಕ್ತದಲ್ಲಿ FIR ದಾಖಲು ಮಾಡಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ BJPಯ ಕಾನೂನು ಪ್ರಕೋಷ್ಠ ಆರೋಪಿಗಳನ್ನಾಗಿ ಈ ಸರ್ಕಾರವನ್ನು, ಸಚಿವರನ್ನು ಮತ್ತು ಡ್ರಗ್ ಕಂಟ್ರೋಲರ್ನ ಆರೋಪಿಗಳನ್ನಾಗಿ ಮಾಡಿ ಅಮಾಯಕರ ಬಾಣಂತಿಯರ ಸಾವಿಗೆ ಇವರೇ ಕಾರಣರಾಗಿದ್ದಾರೆ ಅಂತ ಹೇಳಿ ದೂರನ್ನು ದಾಖಲಿಸುವಂತಹ ಕಾನೂನು ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ. ನಾಳೆ ಇಲ್ಲ ನಾಡಿದ್ದು
ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಸನ್ಮಾನ್ಯ ವಿಜಯೇಂದ್ರ ಅವರು ಬಳ್ಳಾರಿಗೆ ಭೇಟಿಯನ್ನು ನೀಡ್ತಾರೆ. ಅಲ್ಲಿಯವರೆಗೂ ಈ ಹೋರಾಟ ಮುಂದುವರಿತಾನೆ ಇರುತ್ತೆ. ನ್ಯಾಯ ಸಿಗುವವರೆಗೆ ಮಾನ್ಯ ರಾಜ್ಯಾಧ್ಯಕ್ಷರು ಬಳ್ಳಾರಿಗೆ ಭೇಟಿ ಕೊಟ್ಟು ಆನಂತರ ಸದನವನ್ನು ಏನು ಅಧಿವೇಶನದಲ್ಲಿ ಪಾಲ್ಗೊಳ್ಳೋರಿದ್ದಾರೆ, ಸದನದ ಒಳಗೆ ಮತ್ತು ಹೊರಗೆ ನ್ಯಾಯ ಸಿಗುವವರೆಗೆ ಭಾರತೀಯ ಜನತಾ ಪಕ್ಷ ಅತ್ಯಂತ ತೀವ್ರ ಸ್ವರೂಪದ ಹೋರಾಟವನ್ನು ಕೈಗೊಳ್ಳುತ್ತೆ. ನಮಸ್ಕಾರ. ಸರ್ಕಾರ ಅಧಿಕಾರಕ್ಕೆ ಬಂದು ಸರಿಸುಮಾರು 1.25 ವರ್ಷ ಆಯಿತು. ನೀವೇನು ಗೆಣಸು ತೆರಿತಾ ಇದ್ದೀರಾ ಇಲ್ಲಿಯವರೆಗೆ? ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ತಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ, ಬಾಣಂತಿಯರ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಕಿಕ್ ಬ್ಯಾಕಿಗೋಸ್ಕರ, ಕಮಿಷನ್ನಿಗೋಸ್ಕರ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಇದನ್ನು ಮುಚ್ಚಿಟ್ಟುಕೊಳ್ಳಲಿಕ್ಕೆ ಯಾವುದೋ ಪ್ರಕರಣದ ಬಗ್ಗೆ ಏನೋ ಹೇಳಿಕೆಯನ್ನು ಕೊಟ್ಟು ಗಮನವನ್ನು ಬೇರೆ ಕಡೆ ಸೆಳಿತೀನಿ ಅಂತ ಹೇಳಿದರೆ ನಿಮ್ಮ ಕೆಲಸ ಯಶಸ್ವಿ ಆಗೋದಿಲ್ಲ. ಯಾವ ತನಿಖೆಗೂ ಕೂಡ ಭಾರತೀಯ ಜನತಾ ಪಕ್ಷ ಹೆದರೋದಿಲ್ಲ. ನೀವು ಈಗಾಗಲೇ 1.5 ವರ್ಷ ಆಯಿತು. ಏನು ಹೇಳಿದ್ರಿ ನೀವು? ಭಾರತೀಯ ಜನತಾ ಪಕ್ಷ 40% ಕಮಿಷನ್ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರಿ ಪಕ್ಷದ ಮೇಲೆ. ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗಿಲಿಲ್ವಾ ಲೋಕಾಯುಕ್ತ? ಬಿಟ್ಕಾಯಿನ್ ಹಗರಣದ ಬಗ್ಗೆ ನೀವು ಹೇಳಿಕೆಯನ್ನು ಕೊಟ್ಟಿದ್ರಿ. ಇಲ್ಲಿಯವರೆಗೆ ಬಿಟ್ಕಾಯಿನ್ ರಿಕವರಿ ಮಾಡೋದು ಹೋಗಲಿ, ಬಿಟ್ಕಾಯಿನ್ ಕಳ್ಕೊಂಡವ್ರು ಯಾರು ಅನ್ನುವಂಥದ್ದು ಈ ಸರ್ಕಾರದ ಹಣೆ ಬರಕ್ಕೆ, ಈ ಸರ್ಕಾರದ ಯೋಗ್ಯತೆಗೆ, ಈ ಸರ್ಕಾರದ ಸಾಮರ್ಥ್ಯಕ್ಕೆ ಬಿಟ್ಕಾಯಿನ್ ಕಳ್ಕೊಂಡವ್ರು ಯಾರು ಅಂತ ಕಂಡು ಹಿಡಿಯೋ ಯೋಗ್ಯತೆ ಇಲ್ಲ ಇವರಿಗೆ. ಈಗ 1.5 ವರ್ಷ ನಿದ್ದೆ ಮಾಡಿ ಈಗ ಎದ್ದು ಕುಂಭಕರ್ಣನ ನಿದ್ದೆಯಿಂದ ಎದ್ದ ಸರ್ಕಾರ ಏನೋ ಹೇಳಿದರೆ ಜನ ನಿಮ್ಮನ್ನು ನಂಬಲ್ಲ. ಏನು ಲೋಕಾಯುಕ್ತ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗಿದಿದೆ, ಇನ್ನು ಜನ ಚುನಾವಣೆಯಲ್ಲಿ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗುಳ್ತಾರೆ. ಇನ್ನಾದರೂ ಅಭಿವೃದ್ಧಿಯನ್ನು ಮಾಡಿ ಅಂತ ಈ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ಬಾಣಂತಿಯರ ಸಾವು ಆಗಿದೆ. ಇಂತಹ ಕಳಪೆ ಗುಣಮಟ್ಟದ ಐವಿಗಳನ್ನು ಪೂರೈಕೆ ಮಾಡೋದಕ್ಕೆ ಈ ರಾಜ್ಯ ಸರ್ಕಾರ ಕಿಕ್ ಬ್ಯಾಕ್ ಪಡೆದಿರುವಂಥದ್ದೇ ನೇರವಾದಂತಹ ಕಾರಣ. ಈ ಸರ್ಕಾರ ಏನು ನಿಷೇಧಿತ ಕಂಪನಿಗಳಿಂದ ಕಿಕ್ ಬ್ಯಾಕನ್ನು ಪಡೆದು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹೋಗುವಂತಹ ಕಂಪನಿಗಳಿಗೆ ಏನು ಟೆಂಡರನ್ನು ಕೊಟ್ಟಿದೆ, ಅದಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಣಂತಿಯರ ಸಾವು ಆಗ್ತಾ ಇದೆ. ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಹೋರಾಟವನ್ನು ಮಾಡಬೇಕು, ಧರಣಿಯನ್ನು ಮಾಡಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದರ ಫಲವಾಗಿ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು, ಅಲ್ಲಿಯ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀರಾಮುಲು ಅವರು, ಅಲ್ಲಿಯ MLC ಅವರಾಗಿರುವಂತಹ MI ಸತೀಶ್ ಅವರು, ಮಾಜಿ ಶಾಸಕರಾದಂತಹ ಸೋಮಶೇಖರ್ ರೆಡ್ಡಿ ಅವರು ಎಲ್ಲರನ್ನೂ ಒಳಗೊಂಡಂತೆ ಬೃಹತ್ ಪ್ರಮಾಣದ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ. ಏನು ಮಾನ್ಯ ಸಚಿವರು ಬಳ್ಳಾರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಇದು ಮೊಸಳೆ ಕಣ್ಣೀರಿನ ಭೇಟಿ. ಆರೋಗ್ಯ ಸಚಿವರು ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಆರೋಗ್ಯ ಸಚಿವರಾಗಿ ಆ ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದಾವೆ. ಹಾಗಾಗಿ ಈ ಪ್ರತಿಭಟನೆ ಏನು ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಕ್ಷ ಕೈಗೊಂಡಿದೆ, ಈ ಪ್ರತಿಭಟನೆ ಕೇವಲ ಕೆಲವು ಗಂಟೆಗಳ ಪ್ರತಿಭಟನೆ ಆಗೋದಿಲ್ಲ. ಏನು ಸಂತ್ರಸ್ತರು ಇದ್ದಾರೆ,
ಸಾವಿಗೀಡಾಗಿದ್ದಾರೆ. ಆ ಕುಟುಂಬಕ್ಕೆ ನ್ಯಾಯ ಕೊಡುವವರೆಗೆ ಈ ಹೋರಾಟ ಮುಂದುವರಿಯುತ್ತೆ. ಅದು ಧರಣಿಯ ರೂಪದಲ್ಲಾಗಬಹುದು, ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಉಪವಾಸ ಸತ್ಯಾಗ್ರಹಕ್ಕೆ ಕೂಡ ಕೈ ಹಾಕುವಂಥದ್ದಾಗಬಹುದು. ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡುವಂಥದ್ದು, ಕೂಡಲೇ ದಿನೇಶ್ ಗುಂಡೂರಾವ್ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಎರಡನೇದು, ಮೃತರಾಗಿರುವ ಕುಟುಂಬಕ್ಕೆ ಏನು ಭಿಕ್ಷೆ ಥರ ನೀವು ಕೊಟ್ಟಿದ್ದೀರಿ, ಇದು ನೀವು ಮಾಡಿರುವಂತಹ ನಿಮ್ಮ ಪ್ರಾಯೋಜಿತದಿಂದ ಆಗಿರುವಂತಹ ಸಾವುಗಳು. ಈ ಸರ್ಕಾರದ ನಿರ್ಲಕ್ಷ್ಯವೇ ಬಾಣಂತಿಯರ ಸಾವಿಗೆ ಕಾರಣ ಆಗಿದೆ. ಹಾಗಾಗಿ ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಮೂರನೇದಾಗಿ, ಈ ನಿಷೇಧಿತ ಔಷಧಿ ಕಂಪನಿಯಿಂದ ಐವಿಗಳನ್ನು ಪಡೆಯೋದಕ್ಕಾಗಿ ಕಿಕ್ ಬ್ಯಾಕ್ ಪಡೆದವರು ಯಾರು, ಕಿಕ್ ಬ್ಯಾಕ್ ಪಡೆದಿದ್ದು ಎಷ್ಟು, ಇವರ ಸಾವಿಗೆ ನೇರವಾಗಿ ಕಾರಣ ಯಾರೆಲ್ಲ ಆಗಿದ್ದಾರೆ. ಕೇವಲ ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡೋದ್ರಿಂದ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಇದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡಿದ್ದೇವೆ. ಸೊ ನಮ್ಮ 3 ಬೇಡಿಕೆಗಳಿಗೆ ಈ ಸರ್ಕಾರ ಸ್ಪಂದಿಸಲೇಬೇಕು. ಒಂದು, ಸಚಿವರನ್ನು ತಕ್ಷಣಕ್ಕೆ ವಜಾಗೊಳಿಸಬೇಕು. ಮೃತ ಕುಟುಂಬಗಳಿಗೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು. ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು. ಈಗ 3 ಬೇಡಿಕೆಗಳನ್ನು ಇಟ್ಕೊಂಡು ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂತ್ರಸ್ತರ ಕುಟುಂಬಗಳಿಗೆ ಹೋಗಿ ಪ್ರಕರಣಗಳನ್ನು ಪೊಲೀಸ್ ಠಾಣೆಯಲ್ಲಿ ಮತ್ತು ಲೋಕಾಯುಕ್ತದಲ್ಲಿ FIR ದಾಖಲು ಮಾಡಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ BJPಯ ಕಾನೂನು ಪ್ರಕೋಷ್ಠ ಆರೋಪಿಗಳನ್ನಾಗಿ ಈ ಸರ್ಕಾರವನ್ನು, ಸಚಿವರನ್ನು ಮತ್ತು ಡ್ರಗ್ ಕಂಟ್ರೋಲರ್ನ ಆರೋಪಿಗಳನ್ನಾಗಿ ಮಾಡಿ ಅಮಾಯಕರ ಬಾಣಂತಿಯರ ಸಾವಿಗೆ ಇವರೇ ಕಾರಣರಾಗಿದ್ದಾರೆ ಅಂತ ಹೇಳಿ ದೂರನ್ನು ದಾಖಲಿಸುವಂತಹ ಕಾನೂನು ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ. ನಾಳೆ ಇಲ್ಲ ನಾಡಿದ್ದು ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಸನ್ಮಾನ್ಯ ವಿಜಯೇಂದ್ರ ಅವರು ಬಳ್ಳಾರಿಗೆ ಭೇಟಿಯನ್ನು ನೀಡ್ತಾರೆ. ಅಲ್ಲಿಯವರೆಗೂ ಈ ಹೋರಾಟ ಮುಂದುವರಿತಾನೆ ಇರುತ್ತೆ. ನ್ಯಾಯ ಸಿಗುವವರೆಗೆ ಮಾನ್ಯ ರಾಜ್ಯಾಧ್ಯಕ್ಷರು ಬಳ್ಳಾರಿಗೆ ಭೇಟಿ ಕೊಟ್ಟು ಆನಂತರ ಸದನವನ್ನು ಏನು ಅಧಿವೇಶನದಲ್ಲಿ ಪಾಲ್ಗೊಳ್ಳೋರಿದ್ದಾರೆ, ಸದನದ ಒಳಗೆ ಮತ್ತು ಹೊರಗೆ ನ್ಯಾಯ ಸಿಗುವವರೆಗೆ ಭಾರತೀಯ ಜನತಾ ಪಕ್ಷ ಅತ್ಯಂತ ತೀವ್ರ ಸ್ವರೂಪದ ಹೋರಾಟವನ್ನು ಕೈಗೊಳ್ಳುತ್ತೆ. ನಮಸ್ಕಾರ. ಸರ್ಕಾರ ಅಧಿಕಾರಕ್ಕೆ ಬಂದು ಸರಿಸುಮಾರು 1.25 ವರ್ಷ ಆಯಿತು. ನೀವೇನು ಗೆಣಸು ತೆರೀತಾ ಇದ್ದೀರಾ ಇಲ್ಲಿಯವರೆಗೆ? ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ತಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ, ಬಾಣಂತಿಯರ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಕಿಕ್ ಬ್ಯಾಕಿಗೋಸ್ಕರ, ಕಮಿಷನ್ನಿಗೋಸ್ಕರ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಇದನ್ನು ಮುಚ್ಚಿಟ್ಟುಕೊಳ್ಳಲಿಕ್ಕೆ ಯಾವುದೋ ಪ್ರಕರಣದ ಬಗ್ಗೆ ಏನೋ ಹೇಳಿಕೆಯನ್ನು ಕೊಟ್ಟು ಗಮನವನ್ನು ಬೇರೆ ಕಡೆ ಸೆಳಿತೀನಿ ಅಂತ ಹೇಳಿದರೆ ನಿಮ್ಮ ಕೆಲಸ ಯಶಸ್ವಿ ಆಗೋದಿಲ್ಲ. ಯಾವ ತನಿಖೆಗೂ ಕೂಡ ಭಾರತೀಯ ಜನತಾ ಪಕ್ಷ ಹೆದರೋದಿಲ್ಲ. ನೀವು ಈಗಾಗಲೇ 1.5 ವರ್ಷ ಆಯಿತು. ಏನು ಹೇಳಿದ್ರಿ ನೀವು? ಭಾರತೀಯ ಜನತಾ ಪಕ್ಷ 40% ಕಮಿಷನ್ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರಿ ಪಕ್ಷದ ಮೇಲೆ. ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗಿಲಿಲ್ವಾ ಲೋಕಾಯುಕ್ತ? ಬಿಟ್ಕಾಯಿನ್ ಹಗರಣದ ಬಗ್ಗೆ ನೀವು ಹೇಳಿಕೆಯನ್ನು ಕೊಟ್ಟಿದ್ರಿ. ಇಲ್ಲಿಯವರೆಗೆ ಬಿಟ್ಕಾಯಿನ್ ರಿಕವರಿ ಮಾಡೋದು ಹೋಗಲಿ,
ಬಿಟ್ಕಾಯಿನ್ ಕಳ್ಕೊಂಡವ್ರು ಯಾರು ಅನ್ನುವಂಥದ್ದು ಈ ಸರ್ಕಾರದ ಹಣೆ ಬರಕ್ಕೆ, ಈ ಸರ್ಕಾರದ ಯೋಗ್ಯತೆಗೆ, ಈ ಸರ್ಕಾರದ ಸಾಮರ್ಥ್ಯಕ್ಕೆ ಬಿಟ್ಕಾಯಿನ್ ಕಳ್ಕೊಂಡವ್ರು ಯಾರು ಅಂತ ಕಂಡು ಹಿಡಿಯೋ ಯೋಗ್ಯತೆ ಇಲ್ಲ ಇವರಿಗೆ. ಈಗ 1.5 ವರ್ಷ ನಿದ್ದೆ ಮಾಡಿ ಈಗ ಎದ್ದು ಕುಂಭಕರ್ಣನ ನಿದ್ದೆಯಿಂದ ಎದ್ದ ಸರ್ಕಾರ ಏನೋ ಹೇಳಿದರೆ ಜನ ನಿಮ್ಮನ್ನು ನಂಬಲ್ಲ, ಏನು ಲೋಕಾಯುಕ್ತ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗಿದಿದೆ, ಇನ್ನು ಜನ ಚುನಾವಣೆಯಲ್ಲಿ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗುಳ್ತಾರೆ, ಇನ್ನಾದರೂ ಅಭಿವೃದ್ಧಿಯನ್ನು ಮಾಡಿ ಅಂತ ಈ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ.